ತುಳುವಲ್ಲಿ ಆಲ್ರೆಡಿ 75 ದಿನಗಳ ಕಾಲ ರೀಚ್ ಆಗಿತ್ತು, ಒಳ್ಳೆ ಸಕ್ಸಸ್ ಕಂಡಿತ್ತು. ಕನ್ನಡದಲ್ಲಿ ಈ ಸಿನಿಮಾ ತರಬೇಕು ಅಂತ ಯಾಕೆ ಅನ್ನಿಸ್ತು? ನಮಗೆ ಸಿನಿಮಾ ಮಾಡುವಾಗಲೇ ಒಂದು ಅನಿಸಿತ್ತು, ಅಂದರೆ ಇದು ಬರೀ ನಮ್ಮ ಸುತ್ತಮುತ್ತಲ ಜನ ನೋಡೋದು ಮಾತ್ರ ಅಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜ್ಗೆ ಹೋದಾಗ ಈ ಸಿನಿಮಾ ಹೇಗೆ ಕಾಣಬಹುದು ಅಂತ ನಾವು ಸುಮ್ಮನೆ ಟ್ರೈಲರ್ಗಳನ್ನು ಕಟ್ಟಿಂಗ್ ಮಾಡಿದ್ವಿ. ಆಗಲೇ ನಮ್ಮ ಎಡಿಟರ್ ಗಣೇಶ್ ನಿರ್ಚಲ್ ಅಂತ ಅವ್ರು ನೋಡೋಣ ಸುಮ್ಮನೆ ತಮಿಳಲ್ಲಿ ಹೇಗೆ ಕಾಣುತ್ತೆ ಇದು ಟ್ರೈಲರ್ ಅಂತ ಎಡಿಟ್ ಮಾಡಿದ್ವಿ. ನಮ್ಮದೇ ತಮಿಳು ಗೊತ್ತಿರುವಂಥ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಈ ಡೈಲಾಗ್ ಒಂದು ರೆಕಾರ್ಡ್ ಮಾಡಿ ಕಳಿಸಿ, ಈ ಡೈಲಾಗ್ ಒಂದು ರೆಕಾರ್ಡ್ ಮಾಡಿ ಕಳಿಸಿ ಅಂತ. ನೆಕ್ಸ್ಟ್ ಮಲಯಾಳಂ ಅವರು ಒಂದಷ್ಟು ಜನ ಫ್ರೆಂಡ್ಸ್ ಇದ್ರು, ಅವ್ರಿಗೆ ಕಳಿಸಿ ಇದೊಂದು ರೆಕಾರ್ಡ್ ಮಾಡಿ ಕಳಿಸಿ ಹೇಗೆ ಕಾಣುತ್ತೆ ಅಂತ ನೋಡಿದ್ವಿ. ಆ್ಯಕ್ಚುಲಿ ನಾವು ಆಗ ನೋಡಿದಾಗ ನಮ್ಗೆ ಅನ್ಸಿದ್ದು ಏನಂತಂದರೆ ಎಲ್ಲೂ ಗೊತ್ತೇ ಆಗಲ್ಲ ಯಾವ ಭಾಷೆ ಯಾವ ಊರು ಅನ್ನೋ ಥರ. ಬಿಕಾಸ್ ನಾನು ಹೇಳ್ತಿದ್ದೆ ಯಾವಾಗಲೂ ಎಲ್ಲ ಕಡೆಗಳಲ್ಲೂ ಕೂಡ ನೆಲಮೂಲದ ಕಥೆ ಇರುತ್ತೆ ಅಂತ. ಅಂದರೆ ಪ್ರತಿಯೊಂದು ಇಡೀ ಭಾರತ ದೇಶವನ್ನು ನಾವು ಅವಲೋಕನ ಮಾಡಿದಾಗ ಪ್ರತಿ ಭಾರತ ದೇಶದ ಪ್ರತಿಯೊಂದು ಹಳ್ಳಿಯೂ ಕೂಡ ಒಂದೊಂದು ಕಥೆ ಹೇಳ್ತದೆ, ಮನೆ ಮನೆಗೊಂದು ಕತೆ ಇರ್ತದೆ, ಊರಿಗೊಂದು ಕತೆ ಇರ್ತದೆ. ಸೊ ಎಲ್ಲ ಕಥೆಗಳು ಕೂಡ ಒಂದೇ ಆಗಿರೋದ್ರಿಂದ ಅಲ್ಲಿನ ಜನರು ಬೇರೆ ಇರಬಹುದು, ವೇಷಭೂಷಣ ಬೇರೆ ಇರಬಹುದು, ಬದುಕಿನ ಶೈಲಿಯೂ ಬೇರೆ ಇರಬಹುದು, ಬಟ್ ಭಾವನೆಗಳು ಒಂದೇ ಇರ್ತವೆ ಅಂತ. ಸೊ ನಾವು ಮೊನ್ನೆ ಎಲ್ಲ ಮಾತಾಡುವಾಗ ಹೇಳ್ತಾ ಇದ್ವಿ, ಭಾಷೆಗಿಂತಲೂ ಭಾವನೆಗಳು ತುಂಬ ಇಂಪಾರ್ಟೆಂಟ್. ಸೊ ನಾವು ಭಾವನೆಯನ್ನು ಪಸರಿಸಿದ್ದೀವಿ, ಹಾಗಾಗಿ ದಸ್ಕತನ್ನು ಕನ್ನಡಕ್ಕೆ ತರಬೇಕು ಅಂತ ತುಂಬ ಮನಸ್ಸಾಯ್ತು.